ಮಕರ ರಾಶಿಯವರ ಶತ್ರು ರಾಶಿ ಯಾವುದು ಅಂದ್ರೆ ಮಕರ ರಾಶಿ, ಮಕರ ಲಗ್ನದಲ್ಲಿ ನೀವೇನಾದ್ರೂ ಹುಟ್ಟಿದ್ರೆ ಈ ವಿಡಿಯೋ ಕೇವಲ ನಿಮಗೋಸ್ಕರ ಮಾತ್ರ. ಈ ಮಾಹಿತಿಯನ್ನ ಯಾರೂ ಕೂಡ ನಿಮಗೆ ತಿಳಿಸ್ಕೊಡೋದಿಲ್ಲ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ವಿಶೇಷವಾಗಿ ನೀವು ಮಾಡಬೇಕಾಗಿರುವ ಪರಿಹಾರವನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಈ ರೀಲ್ ಕಳೆದೋಗೋದಕ್ಕಿಂತ ಮುಂಚೆ ವಿಡಿಯೋನ ಸೇವ್ ಮಾಡ್ಕೊಂಡು ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಈ ರಾಶಿಯವರು ಲೆಕ್ಕಾಚಾರವನ್ನ ಸರಿಯಾಗಿ ಮಾಡ್ತಾ ಇರ್ತಾರೆ, ಬುದ್ಧಿವಂತರಾಗಿರ್ತಾರೆ, ತಮ್ಮ ಚಾಕಚಕ್ಯತೆಯನ್ನ ಸರಿಯಾದ ರೂಪದಲ್ಲಿ ಪ್ರದರ್ಶಿಸ್ತಾರೆ. ಕೈ ಹಿಡಿದ ಕೆಲಸದಲ್ಲಿ ಎಷ್ಟೇ ಕಷ್ಟ ಆಗ್ತಾ ಇದ್ರು, ಎಷ್ಟೇ ನಷ್ಟ ಆಗ್ತಾ ಇದ್ರು ಅದನ್ನ ಸಂಪೂರ್ಣ ಮಾಡದೆ ಬಿಡೋದಿಲ್ಲ. ಅಧಿಕಾರವನ್ನ ಚೆನ್ನಾಗಿ ರೂಢಿಸ್ಕೊಳ್ತಾರೆ. ಯಾವುದೇ ವಿಚಾರ ಆಗಿದ್ರು ಕೂಡ ಕೂಲಂಕುಷವಾಗಿ ಗಮನಿಸಿ ಆ ವಿಚಾರವನ್ನ ಅರ್ಥ ಮಾಡ್ಕೊಳ್ತಾರೆ. ಗೌರವ, ಕೀರ್ತಿ, ಪ್ರತಿಷ್ಠೆಯನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಕಷ್ಟಪಟ್ಟು ನಿಷ್ಠೆಯಿಂದ ಜೀವನವನ್ನ ಮಾಡ್ತಾರೆ. ಇವರಿಗೆ ಆರೋಗ್ಯ ಯಾವಾಗ್ಲೂ ಕೂಡ ದೋಷ ಪೂರಿತವಾಗಿರುತ್ತೆ. ಇವರ ರಾಷ್ಟ್ರಾಧಿಪತಿ ಶನಿ ಆಗಿರೋದ್ರಿಂದ ಸ್ವಲ್ಪ ಕರ್ಮ ಫಲಗಳು ಕೂಡ ಹೆಚ್ಚಾಗಿ ಇವರಿಗೆ ಕೆಲಸ ಮಾಡ್ತಾ ಇರುತ್ತೆ. ನಿಮ್ಮ ಶನಿಯ ಉಪಟಳಗಳನ್ನ ಕಮ್ಮಿ ಮಾಡ್ಲಿಕ್ಕೆ, ಶನಿಯನ್ನ ಪಾಸಿಟಿವ್ ಆಗಿ ಆಕ್ಟಿವೇಟ್ ಮಾಡ್ಲಿಕ್ಕೆ ಶನಿಯ ಜೊತೆ ಈ ವಿಶೇಷವಾಗಿ ಗುರುವನ್ನ ಕೂಡ ಆಕ್ಟಿವೇಟ್ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳು ಪರಿಹಾರ ಆಗುತ್ತೆ. ಇದನ್ನ ಆಕ್ಟಿವೇಟ್ ಮಾಡ್ಲಿಕ್ಕೆ ಈ ಕ್ರಿಸ್ಟಲ್ ಬ್ರೇಸ್ಲೆಟ್ ಗಳನ್ನ ನೀವು ಧರಿಸ್ಕೊಳ್ಳಿ. ನಿಮಗೆ ಅದೃಷ್ಟ ತರುವಂತಹ ಬಣ್ಣ ಕಪ್ಪು ಬಣ್ಣ ಮತ್ತು ನೀಲಿ ಬಣ್ಣ ಆಗಿರುತ್ತೆ. ನಿಮಗೆ ಅದೃಷ್ಟ ತರುವಂತಹ ಸಂಖ್ಯೆ 6 ಮತ್ತು 8 ಆಗಿರುತ್ತೆ. ಅದೃಷ್ಟ ವಾರ ಶನಿವಾರ, ಶುಕ್ರವಾರ ಆಗಿರುತ್ತೆ. ಅದೃಷ್ಟ ದೇವತೆ ಹನುಮಂತನ ಆರಾಧನೆಯನ್ನು ಮಾಡಿಕೊಳ್ಳಿ. ನಿಮ್ಮ ಮಿತ್ರ ರಾಶಿ ಕುಂಭ ರಾಶಿ ಆಗಿರುತ್ತೆ. ನಿಮ್ಮ ಶತ್ರು ರಾಶಿ ಸಿಂಹ ರಾಶಿ ಆಗಿರುತ್ತೆ.